ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀವಿದ್ಯಾ. ಇವತ್ತು ನಾನು ಮಾತಾಡ್ತಾ ಇರೋದು ಗರ್ಭಕುರಳ ಕ್ಯಾನ್ಸರ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್. ಸೊ ಎಲ್ಲ ಕೇಳಿಸ್ಕೊಂಡಿರ್ತೀರಾ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ. ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ ಭಾರತ ದೇಶದಲ್ಲಿ ಪ್ರತಿ 7 ನಿಮಿಷಕ್ಕೆ ಒಂದು ಮಹಿಳೆ ಸರ್ವೈಕಲ್ ಕ್ಯಾನ್ಸರ್ ಅನ್ನೋ ರೋಗದಿಂದ ಸಾವನ್ನಪ್ತಾ ಇದ್ದಾರೆ. ಇದ್ರ ಅರ್ಥ ಏನು ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ನಾವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ತೊಂದರೆ ಕೊಡ್ತಾ ಇದೆ ಹಾಗೂ ಅದರಿಂದ ಮಹಿಳೆಯರು ಸಾವನ್ನು ಕೂಡ ಅಪ್ತಾ ಇದ್ದಾರೆ. ಸೊ ಯಾಕೆ ಸರ್ವೈಕಲ್ ಕ್ಯಾನ್ಸರ್ ಆಗುತ್ತೆ, ಅದಕ್ಕೆ ಕಾರಣ ಏನು ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಒಂದು ವೈರಸ್ ಇಂದ ಆಗುವಂಥದ್ದು. HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೀವಿ. ಈ ವೈರಸ್ ನಿಂದ ಸರ್ವೈಕಲ್ ಕ್ಯಾನ್ಸರ್ ಆಗುತ್ತೆ. ಹೆಂಗೆ ಹಬ್ಬುತ್ತೆ ಈ ಕ್ಯಾನ್ಸರ್ ಅಂದ್ರೆ, ಸರ್ವೈಕಲ್ ಕ್ಯಾನ್ಸರ್ ವೈರಸ್ ಏನ್ HPV ವೈರಸ್ ಅಂತ ಹೇಳಿದ್ನೋ ಅದು ಹಬ್ಬೋದು ಲೈಂಗಿಕ ಕ್ರಿಯೆಯಿಂದ. ಅಂದ್ರೆ ಗಂಡು ಹೆಣ್ಣು ಸಂಪರ್ಕದಲ್ಲಿ ಬಂದಾಗ HPV ಇನ್ಫೆಕ್ಷನ್ ಆಗುತ್ತೆ. ಸೊ ಎಲ್ಲರಲ್ಲೂ HPV ಇನ್ಫೆಕ್ಷನ್ ಆದವರಿಗೆಲ್ಲ ಕ್ಯಾನ್ಸರ್ ಆಗುತ್ತಾ? ಆ ರೀತಿ ಏನಿಲ್ಲ. ಕೆಲವರಲ್ಲಿ ಮಾತ್ರ HPV ಇನ್ಫೆಕ್ಷನ್ ಇಂದ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಸರ್ವೈಕಲ್ ಕ್ಯಾನ್ಸರ್ ಇಂದ ಏನಾಗುತ್ತೆ ನಿಮಗೆ ಅಂದ್ರೆ, ಹೆಂಗ್ ಗೊತ್ತಾಗುತ್ತೆ ನಿಮಗೆ ಅಂದ್ರೆ, ಒಂದು ಅತಿಯಾದ ಬಿಳಿಮುಟ್ಟು ಹೋಗೋದಿರ್ಬೋದು, ಅಥವಾ ಬಿಳಿಮುಟ್ಟು ಜೊತೆಗೆ ಸ್ವಲ್ಪ ಸ್ಪಾಟಿಂಗ್ ಬ್ಲೀಡಿಂಗ್ ಆಗೋದಿರ್ಬೋದು, ಸ್ಮೆಲ್ ಬರೋದು, ಡಿಸ್ಚಾರ್ಜ್. ಇದ್ರ ಜೊತೆಗೆ ತುಂಬಾ ಮುಂದುವರೆದ ಸ್ಟೇಜಸ್ ಅಲ್ಲಿ ನಿಮಗೆ ಕಂಟಿನ್ಯೂಸ್ ಬ್ಲೀಡಿಂಗ್ ಅಥವಾ ಗಂಡ ಹೆಂಡತಿ ಸೇರಿದ ಮೇಲೆ ಮುಟ್ಟಾಗುವಂಥದ್ದು, ಜೊತೆಗೆ ತೂಕ ಸಣ್ಣ ಆಗೋದು ಅಥವಾ ಜೀರ್ಣ ಆಗದಲ್ಲೇ ಇರೋಂಥದ್ದು, ಈ ತೊಂದರೆಗಳು ಕಂಡು ಬರಬಹುದು. ಹೆಂಗೆ ಕಂಡುಹಿಡಿಯೋದು ಇದನ್ನ ಅಂದ್ರೆ, ನಾವು ಪ್ಯಾಪ್ಸ್ಮಿಯರ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಪ್ಯಾಪ್ಸ್ಮಿಯರ್ ಅಂದ್ರೆ ಗರ್ಭಕಂಠದ ದ್ರವನ ನಾವು ತೆಗೆದು ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಬಿಟ್ಟು ನೋಡ್ತೀವಿ. ಅದರಲ್ಲಿ ನಮಗೆ ತಿಳಿಯುತ್ತೆ ಇದು ಕ್ಯಾನ್ಸರ್ ತರ ತಿರುಗ್ತದೆಯಾ ಅಥವಾ ಕ್ಯಾನ್ಸರ್ ಅಲ್ವೋ ಅಂತ. ಪ್ಯಾಪ್ಸ್ಮಿಯರ್ನ ಪ್ರತಿ 21 ವರ್ಷದ ಮೇಲ್ಪಟ್ಟ ಮಹಿಳೆಯರು ಪ್ರತಿ 3 ವರ್ಷಕ್ಕೊಮ್ಮೆ ಪ್ಯಾಪ್ಸ್ಮಿಯರ್ನ ಮಾಡಿಸ್ಕೊಬೇಕು. ಸೊ ಸರ್ವೈಕಲ್ ಕ್ಯಾನ್ಸರ್ ಇದೆ ಅಂತ ಕಂಡು ಬಂದಾಗ ಅದರಿಂದ ಏನ್ ಟ್ರೀಟ್ಮೆಂಟ್ ತಗೋಬಹುದು ಅಂದ್ರೆ, ಅರ್ಲಿ ಸ್ಟೇಜಸ್ ಅಲ್ಲಿ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ. ನೀವು ಗರ್ಭಕೋಶ ರಿಮೂವ್ ಮಾಡಿಸ್ಕೊಂಡು ಅದಕ್ಕೆ ತಕ್ಕನಂದ ಸರ್ಜರೀಸ್ಗೆ ಒಳಪಟ್ರೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ. ಲೇಟರ್ ಸ್ಟೇಜಸ್ ಅಲ್ಲಿ ನಾವು ಕೀಮೋಥೆರಪಿ, ರೇಡಿಯೋಥೆರಪಿ ಅನ್ನೋ ಆಪ್ಷನ್ಸ್ ಇರುತ್ತೆ. ಕೀಮೋಥೆರಪಿ, ರೇಡಿಯೋಥೆರಪಿ ಕೊಟ್ಕೊಂಡು ಆದಷ್ಟು ನಾವು ಕಂಟ್ರೋಲಿಗೆ ತಗೋಬಹುದು. ಇದು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ. ಸೊ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕಾಗಿದೆ ಏನಂದ್ರೆ, ಒಂದು, ಇದು ಬರೋದು ವೈರಸ್ ಇಂದ. 2, ಇದನ್ನ ನಾವು ತಡೆಗಟ್ಟಬಹುದು. 3, ಪ್ಯಾಪ್ಸ್ಮಿಯರ್ ಪ್ರತಿ 3 ವರ್ಷಕ್ಕೊಮ್ಮೆ ಮಹಿಳೆಯರು ಪ್ಯಾಪ್ಸ್ಮಿಯರ್ನ ಮಾಡಿಸ್ಕೋಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ.